ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿನಲ್ಲೂ ಕೂಡ ಬಂಡಾಯ ಕಾಣಿಸಿಕೊಳ್ತಾ ಇದೆ. ಮಾಜಿ ಶಾಸಕ ನೇಲಾ ನರೇಂದ್ರ ಬಾಬು ಬಂಡಾಯ ಎದ್ದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೋಪಾಲಯ್ಯ ಪರ ಕೆಲಸ ಮಾಡಲ್ಲ ಅಂತ ನರೇಂದ್ರ ಬಾಬು ಹೇಳಿದ್ದಾರೆ. ಈ ಹಿಂದೆನೂ ಅವರು ವಿರೋಧ ವ್ಯಕ್ತಪಡಿಸಿದ್ರು, ಗೋಪಾಲಯ್ಯ ಸೇರ್ಪಡೆಗೇನೆ ವಿರೋಧ ವ್ಯಕ್ತಪಡಿಸಿದ್ರು. ನರೇಂದ್ರ ಬಾಬು ಅವರ ಮನವೊಲಿಸೋದಕ್ಕೆ ಸೋಮಣ್ಣ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇದ್ದಾರೆ. ಸಿಎಂ ಬಿಎಸ್ವೈ ಭೇಟಿಗೆ ಕರ್ಕೊಂಡು ಬಂದಿದ್ದಾರೆ ಸೋಮಣ್ಣ. ನೇಲಾ ನರೇಂದ್ರ ಬಾಬು ಜೊತೆ ಸಿಎಂ ಮತ್ತು ಸೋಮಣ್ಣ ಚರ್ಚೆ ನಡೆಸ್ತಾ ಇದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ಚುನಾವಣಾ ಕಣ ಅಷ್ಟೇನು ಸುಲಭವಿಲ್ಲ. ಗೋಪಾಲಯ್ಯ ಅವರಿಗೆ ವಿರೋಧ ವ್ಯಕ್ತವಾಗಿದೆ. ನೇಲಾ ನರೇಂದ್ರ ಬಾಬು ಬಂಡಾಯ ಎದ್ದಿದ್ದಾರೆ. ಅವ್ರನ್ನ ಒಪ್ಕೊಳಕ್ ಸಾಧ್ಯನೇ ಇಲ್ಲ, ನಾವು ಬಿಜೆಪಿಲಿ ಇದೀವಿ, ಅದ್ ಹೇಗೆ ಅವ್ರ ಪರವಾಗಿ ಎಲೆಕ್ಷನ್ ಕ್ಯಾಂಪೇನ್ ಮಾಡಕ್ಕಾಗತ್ತೆ ಅನ್ನುವಂತ ಭಾವನೆಗಳನ್ನ ವ್ಯಕ್ತಪಡಿಸಿದಾರಂತೆ. ಆದ್ರೆ ಇದೀಗ ಮುಖ್ಯಮಂತ್ರಿಗಳ ಜೊತೆ ಮಾತನಾಡೋದಕ್ಕೆ ವಿ ಸೋಮಣ್ಣ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಹೇಗೆ ಬಂಡಾಯ ಶಮನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಹಿಂದೆ ಗೋಪಾಲಯ್ಯ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋ ವಿಚಾರಕ್ಕೂ ಹಿಂದೆನೆ ಅವರು ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಮಹಾಲಕ್ಷ್ಮಿ ಲೇಔಟ್ ಬೈ ಎಲೆಕ್ಷನ್ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿದೆ. ಗೋಪಾಲಯ್ಯ ಅವರಿಗೆ ಬಹಳ ಸರಳ, ನೀರು ಕುಡಿದಷ್ಟು ಈಸಿ ಅಂತ ಹೇಳಲಾಗಿತ್ತು. ಕಳೆದ ಸಾರಿ ಗೆದ್ದುಕೊಂಡು ಬಂದಿದ್ದಾರೆ, ಇನ್ನು ಸಾಕಷ್ಟು ಜನ ಬೆಂಬಲ ಇದೆ ಅಂತ. ಆದ್ರೆ ನೇಲಾ ನರೇಂದ್ರ ಬಾಬು ಬಂಡಾಯದ ಬಿಸಿ ಸ್ವಲ್ಪ ಜೋರಾಗೇನೆ ತಟ್ಟುತ್ತಾ ಇದೆ ಅಂತ. ಏನ್ ನಡೀತಾ ಇದೆ ಕೃಷ್ಣ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಅಲ್ಲಿ ಗೋಪಾಲಯ್ಯನವರು ನೇಲಾ ನರೇಂದ್ರ ಬಾಬು ಆಗಿರ್ಬೋದು, ಸ್ಥಳೀಯ ಬಿಜೆಪಿ ಮುಖಂಡರುಗಳಿಗೆ ಅಂದ್ರೆ ಯಾವ್ದೇ ಕೇಸ್ಗಳನ್ನ ಹಾಕಿರ್ಬೋದು, ಅವೆಲ್ಲ ಸಿಟ್ಟಿನಿಂದಾಗಿ ಅವರು ಅಸಮಾಧಾನಗೊಂಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಅವ್ರ ಜೊತೆ ನಾವು ಕೈ ಜೋಡಿಸೋದಿಲ್ಲ, ಕೆಲಸ ಕೂಡ ಮಾಡೋದಿಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಬೆನ್ನಲ್ಲೇ ಇದೀಗ ವಿ ಸೋಮಣ್ಣ ಅಂದ್ರೆ ಉಸ್ತುವಾರಿ ಆಗಿರ್ತಕ್ಕಂಥವ್ರು ಸೋಮಣ್ಣ ಇದೀಗ ಅವ್ರನ್ನ ಕರೆದುಕೊಂಡು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಿವಾಸಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನ ಸಮ್ಮುಖದಲ್ಲೇ ಅವ್ರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ನೇಲಾ ನರೇಂದ್ರ ಬಾಬು ಅವರು ಕೂಡ ಮಾಜಿ ಶಾಸಕರು, ಬಿಜೆಪಿ ನಾಯಕರು ಕೂಡ ಪ್ರಭಾವಿ ನಾಯಕರು. ಅವರು ಇದೀಗ ಒಂದು ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಮಾತುಕತೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ನೀವು ಈ ರೀತಿಯಾಗಿ ಅಸಮಾಧಾನದಿಂದ ದೂರ ಇರಬೇಡಿ, ಈಗ ಪಕ್ಷದ ಅನಿವಾರ್ಯವಾಗಿದೆ, ಸರ್ಕಾರ ಉಳಿಸ್ಕೊಳ್ಬೇಕು, ಹೀಗಾಗಿ ಏನು ನಾವು ಅಭ್ಯರ್ಥಿಗಳನ್ನ ಹಾಕಿದೀವಿ ಆ ಅಭ್ಯರ್ಥಿಗಳ ಪರವಾಗಿ ನೀವು ಕೆಲಸ ಮಾಡಬೇಕು ಅನ್ನೋ ಮಾತನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ನೇಲಾ ನರೇಂದ್ರ ಬಾಬು ಅವರಿಗೆ ಹೇಳಿರುವಂತದ್ದು. ಇನ್ನು ಮತ್ತೊಂದು ಕಡೆ ಯಶವಂತಪುರದಲ್ಲೂ ಕೂಡ ಸೋಮಶೇಖರ್ ಅವರ ಆಲ್ರೈಟ್ ಕೃಷ್ಣ, ನಾವು ನೋಡೋಣ. ಈಗ ಮಹಾಲಕ್ಷ್ಮಿ ಲೇಔಟ್ ಆಯ್ತು, ಹಂಗೆ ಪಕ್ಕದ ಕ್ಷೇತ್ರ ಯಶವಂತಪುರದಲ್ಲಿ ಏನಾಗಿದೆ ಅಂತ ನೋಡೋಣ. ಯಶವಂತಪುರದಲ್ಲೂ ಕೂಡ ಬಿಜೆಪಿಯಲ್ಲಿ ಅಸಮಾಧಾನ ಕೊತ್ತ ಅಂತ ಇದೆ. ಎಸ್ಟಿ ಸೋಮಶೇಖರ್ ವಿರುದ್ಧ ನಟ ಜಗ್ಗೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಗ್ಗೇಶ್ ಜೊತೆ ಸಿಎಂ ಬಿಎಸ್ವೈ ಸಮಾಲೋಚನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇವತ್ತು ಬೆಳಗ್ಗೆ ಅಷ್ಟೇ ಖಡಕ್ ಆಗಿ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿದ್ರು ಈ ವಿಚಾರದಲ್ಲಿ. ಸೋಮಶೇಖರ್ ಪರ ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಯಶವಂತಪುರದಲ್ಲಿ ಪ್ರಚಾರ ಕೈಗೊಳ್ಳಿ ಅಂತ ತಾಕೀತು ಮಾಡಿದ್ದಾರಂತೆ. ಈ ಹಿಂದೆ ಸೋಮಶೇಖರ್ ವಿರುದ್ಧ ಜಗ್ಗೇಶ್ ಸ್ಪರ್ಧಿಸಿದ್ರು, ಈಗ ಅವ್ರ ಪರವಾಗಿ ಪ್ರಚಾರ ಮಾಡಬೇಕಾಗತ್ತೆ. ನಟ ಜಗ್ಗೇಶ್ಗೆ ಈ ಸೂಚನೆಯನ್ನ ಸಿಎಂ ಬಿಎಸ್ವೈ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಯಾವ ಹೊತ್ತಿಗೆ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಈಗ ನಟ ಜಗ್ಗೇಶ್ ಹಾಗಾದ್ರೆ ಯಾರ ವಿರುದ್ಧವಾಗಿ ಹಿಂದೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಅವರ ಪರವಾಗಿ ಪ್ರಚಾರ ಮಾಡ್ತಾರಾ? ಯಾವ ರೀತಿಯಲ್ಲಿ ಪ್ರಚಾರ ಮಾಡ್ತಾರೆ? ಸಾಕಷ್ಟು ಇಕ್ಕಟ್ಟಿನ ಒಂದು ಸಂದರ್ಭ ಇದು ಜಗ್ಗೇಶ್ ಅವ್ರಿಗೂ ಕೂಡ. ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ ಬೆಳೆದು ಬಂದವರು. ನಾನು ಆತ ತುಂಬ ವರ್ಷಗಳ ಸ್ನೇಹಿತರು. ಅವರು 2 ಬಾರಿ ನಗರ ಪಾಲಿಕೆ ಸದಸ್ಯರಾಗಿದ್ದರು, 3 ಬಾರಿ 2 ಬಾರಿ ಶಾಸಕರಾಗಿದ್ದರು. ನಾನು ಸ್ವತಂತ್ರವಾಗಿ ನಿಂತಿದ್ದೆ, ಆತನು ಸ್ವತಂತ್ರವಾಗಿ ನಿಂತಿದ್ವಿ. ಎಲ್ಲದರ ಮಧ್ಯದಲ್ಲಿ ಹೋದ ಸಾರಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಕರೆದು ಅವ್ರನ್ನ ಟಿಕೆಟನ್ನು ಕೊಟ್ಟು ಮಹಾಲಕ್ಷ್ಮಿ ಲೇಔಟ್ಗೆ ಚುನಾವಣೆ ನಿಂತಿರು, ಅನಿವಾರ್ಯ ಏನೋ ಒಂದು ಕೆಲವು ವಿಚಾರಗಳಲ್ಲಿ ಸೋಲನ್ನು ಅನುಭವಿಸಿದರು. ನಾನೇ ಉಸ್ತುವಾರಿ ಆದಮೇಲೆ ಸನ್ಮಾನ್ಯ ಸದಾನಂದ ಗೌಡರು, ನಾನು, ಸುರೇಶ್ ಕುಮಾರ್ ಅವರು, ಸುಬ್ಬಣ್ಣವರೆಲ್ಲ ಬೆಳಿಗ್ಗೆ ಮಾತನಾಡಿ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದೇನೆ. ರಾತ್ರಿ ಅವ್ರು ಕರೆಸಿ ಮಾತನಾಡ್ತೀನಿ ಅಂತ ಹೇಳಿದ್ರು. ಬೆಳಿಗ್ಗೆ ಎಲ್ಲ ಮುಗಿಸಿ ಅಲ್ಲಿ ಸಭೆ ಮುಗಿಸಿ ಎಲ್ಲ ಮುಗಿಸಿ ಇವಾಗ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಬಂದಿದ್ದೀವಿ. ಎಲ್ಲವೂ ಕೂಡ ಸಖ್ಯಾಂತವಾಗಿದೆ. ಅವರು ಈ ತಕ್ಷಣದಿಂದಲೇ ಕಾರ್ಯೋನ್ಮುಖರಾಗ್ತಾರೆ. ಕೇವಲ ಮಹಾಲಕ್ಷ್ಮಿ ಲೇಔಟ್ ಅಲ್ಲ, ಕೆ ಆರ್ ಪುರಂ ಇರ್ಬೋದು, ಯಶವಂತಪುರ ಇರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ನಡೀತಕ್ಕಂಥ ಎಲ್ಲ ಕಡೆಯಲ್ಲೂ ಕೂಡ ಓಡಾಡ್ತಾರೆ. ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮ ಹಿಂಬಾಲಕರನ್ನು, ತಮ್ಮ ಅನುಯಾಯಿಗಳನ್ನು ಮತ್ತು ಮತದಾರರ ಮನಸ್ಸನ್ನು ಗೆಲ್ತಕ್ಕಂಥ ಅವ್ರದ್ದೇ ಆದಂಥ ಒಂದು ಅನುಭವ ಇದೆ, ಅದನ್ನು ಹಂಚ್ಕೊಳ್ತಾರೆ. ಮಹಾಲಕ್ಷ್ಮಿ ಲೇಔಟು ಹರೀಶ್ ಇರ್ಬೋದು, ಇವರಿರ್ಬೋದು, ನಾಗರಾಜ್ ಇರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಕೆಲಸ ಮಾಡೋದು ಮುಖ್ಯನ. ಸನ್ಮಾನ್ಯ ಗೋಪಾಲಯ್ಯನವರಿಗೆ
ಅವರ ಗೆಲುವಿಗೆ ಗೋಪಾಲಯ್ಯನವ್ರು ಮಾಡಿರೋ ಒಳ್ಳೆ ಕೆಲಸಗಳಿಗೆ ಎಲ್ಲೋ ಒಂದು ಕಡೆ ಭಗವಂತನೇ ಸನ್ಮಾನ್ಯ ಯಡಿಯೂರಪ್ಪನವರ ಆಶೀರ್ವಾದ ಪಕ್ಷದ ಮಾರ್ಗದರ್ಶನದಲ್ಲಿ ಎಲ್ಲವೂ ಕೂಡ ಸಖ್ಯಾಂತವಾಗ್ತಾ ಇದೆ. ನರೇಂದ್ರ ಬಾಬು ಅವರು ಕೂಡ ಇವತ್ತು ನಮ್ಮ ಜೊತೆಲಿ ಕೈ ಜೋಡಿಸಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರೆ. ಅವರೆಂದೂ ಕೂಡ ಪಕ್ಷಕ್ಕೆ ಒಂದು ಸಣ್ಣ ಅಪಚಾರವನ್ನು ಕೂಡ ಮಾಡಿದವರಲ್ಲ. ಆದ್ದರಿಂದ ಒಂದು 5-10 ನಿಮಿಷ 20-25 ನಿಮಿಷ ಮಾತನಾಡಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಪ್ರತಿಯೊಂದು ಕೂಡ ಬಗೆಹರಿದಿದೆ. ಅವರು ನಮ್ಮ ಜೊತೆಲಿ ಕೈ ಜೋಡಿಸ್ತಾರೆ. ನಾವು ಇವಾಗ ಅವ್ರ ಜೊತೆಲಿ ಹೋಗ್ತಾರೆ. ನಾನು ಬೇರೆ ಬೇರೆ ಕೆಲಸಗಳಿಗೆ ನಾನು ಕೂಡ ತೊಡಗಿಸ್ಕೊಳ್ತೀನಿ. ಇನ್ನಷ್ಟು ಅಪ್ಡೇಟ್ ನೋಡೋಣ. ಚಿಕ್ಕ